ಅದೇ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಎಲ್ಲ ಕೇಳ್ತೀವಿ. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹಿಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂಥ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡೋರು. ಅದು ರಮೇಶ್ ರೆಡ್ಡಿ ಅವರು ತುಂಬ ಥ್ಯಾಂಕ್ಸ್ ಇರಬೇಕು. ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡಿಬಿಡ್ಬೋದು. ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾದ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಇಟ್ಕೊಂಡು ಪ್ಯಾರಲ್ ಹೋಗೋದು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ. ಮೊಬೈಲ್ಸ್ ಇರ್ಬೋದು ಯಾವತ್ತು ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ನಡ್ಕೊಬೇಕಾದ್ರೆ ಯಾರ್ಯಾರು ವೀಡಿಯೋ ಮಾಡ್ತಾರೆ ಅದು ನೋಡ್ಬೋದು. ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆನೂ. ಸೊ ಆ ಥರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದ್ರು. ಅದು ನಾವು ಉಪೇಂದ್ರ, ರಾಜೇಶ್ ಶೆಟ್ಟಿ 3 ಜನ ಸೇರಿದ್ರು. ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ತಿಂದ ನೋಡ್ತಾ ಇದ್ರು. ಅದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಒಳ್ಳೆ ಥಾಟು, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲ್ಮ್ ಇದು ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದಿದ್ದ ಪ್ರತಿಕ್ರಿಯೆಯಲ್ಲಿ ನಮ್ಗೆ ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಈ ಥರ ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಎಷ್ಟು ಬಿಫೋರ್ ರಿಲೀಸನ್ನೇ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿಯಾಗುತ್ತೆ. ಒಂದು ಫಿಲ್ಮ್ನ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಡಿಲ್ಲ, ಇಷ್ಟು ಡಿಕೋಡ್ ಮಾಡೋದಿಲ್ಲ. ಅದು ನಮಗೆ ತುಂಬ ಹೆಮ್ಮೆ ಅನಿಸ್ತು. ಬಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದರೆ ಭಾಳ ಖುಷಿ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರಬೇಕಂದ್ರೆ ಫಸ್ಟ್ ಹಾಫ್ ನಾವು ಏನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವು ಇಲ್ಲ ಅಂದರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗುತ್ತೆ. ಫಸ್ಟ್ ಹಾಫ್ ಹಂಗೆ ಇದ್ದಿದ್ದರಿಂದನೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಇಲ್ಲ ಫಸ್ಟ್ ಹಾಫ್ಲೇ ತಾಂಡವ ಆಗ್ಬಿಟ್ಟು ಸೆಕೆಂಡ್ ಹಾಫ್ಲಿ ತಾಂಡವ ಆಗುತ್ತೆ. ಅದು ಸ್ಲೋವಾಗಿ, ಅದಕ್ಕೆ ಶಿವ ತಾಂಡವ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ಅದು ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೇಶ್ ಶೆಟ್ಟಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಇಬ್ಬರು ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ವೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದಲೇ ಇದುವರೆಗೆ ರಗಡ್ ಲುಕ್ಕಲ್ಲೇ ಕಾಣಿಸ್ಕೊಂಡವ್ರು ನೀವು. ಈ ಸತಿ ಕಾಮ್ ಆ್ಯಂಡ್ ಕಂಪೋಸ್ಟ್ ಅಲ್ಲದೆ ಈ ಸೀರೆ ಹುಟ್ಟ ಲುಕ್ಕಲ್ಲಿ ಕಾಣಿಸ್ಕೊಡುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿರೋದು ಅರ್ಜುನ್ ಜನ್ಯ. ಅದು ನಮ್ಮ ಪಾಲಿಗೆ ಬಂತು, ಅದು ಭಾಗ್ಯ. ಕನೆಕ್ಷನ್ ಏನಂದರೆ ಒಬ್ಬ ಮನುಷ್ಯ ಹೋದ್ಮೇಲೆ ಅವ್ನ ಆತ್ಮ ತೃಪ್ತಿ ಪಡೀತಾ ಇಲ್ವಾ, ಅದು ನಿಜನ ಸುಳ್ಳ, ಅದೆಲ್ಲ ಭಾಳ ವಿಶೇಷತೆಗಳಿರುತ್ತೆ. ಸುಮ್ಮನೆ ನಾವು ದೊಡ್ಡ ಬಗ್ಗೆ ಅಷ್ಟಿದಾಗ ಹೇಳ್ತೀವಿ ಆತ್ಮ ಅದು ತೃಪ್ತಿ, ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಒಂದು ಪರಿಪೂರ್ಣತೆ ಆದಾಗಲೇ ಅದು ಪರಮಾತ್ಮ. ನನಗೆ ನಮ್ಮ ಜವಾಬ್ದಾರಿ ಬಟ್ ಜನಗಳು ಬಿಟ್ಬಿಡ್ತೀವಿ. ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೆ ಆ ಅವತಾರ. ಬಟ್ ನನಗೇನಂದರೆ ಐ ಆಮ್ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆ್ಯಕ್ಚುಲಾಗೆ ಕೀಮೋ ನಡೀತಾ ಇತ್ತು, ಕ್ಯಾನ್ಸರ್ ಕೀಮೋ ನಡೀತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನ ಸಪೋರ್ಟ್ ಇರ್ಬೋದು, ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಇರ್ಬೋದು. ಆ ಶಕ್ತಿ ಅಲ್ಲ ಗೊತ್ತು. ದೇವರು ನನಗೆ ಸ್ಪೆಷಲಾಗಿ ಆಶೀರ್ವಾದ ಮಾಡಿ ಅದು ನಾನು ನಿಜವಾದ ಭಾಗ್ಯ. ಅದು ಹೆಂಗೆ ಆಗೋದು ಅವತಾರ, ಒಂದೊಂದು ಅವತಾರಕ್ಕೂ 3-3 ಅವರ್ ಬೇಕು ಮೇಕಪ್, 3 ಅವರ್ಸು, ಕಾಸ್ಟ್ಯೂಮು, ಏನೇ ಟೈಟ್ ಅದು ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಅದು ಎಲ್ಲೋ ಗೊತ್ತಾಗ ದೇವರೇ ನನ್ನ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನು ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನು ಹೇಳ್ತಾರೆ? ಇಲ್ಲ, ವಿ ಆರ್ ಆಲ್ ಬ್ಲೆಸ್ಡ್. ಈ ಥರ ಒಂದು ಸಿನಿಮಾ, ಯಾವುದೇ ಸಿನಿಮಾ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಏನಾಗುತ್ತೆ ಭಾಳ ಖುಷಿ.
ಸಿನಿಮಾಲ್ ಓಕೆ ಅಲ್ಲಿ ಮನೇಲಿಲ್ಲ. ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಟೈಮಲ್ಲಿ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವ್ರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಪ್ಲಸ್ ಅಂತ ಹೇಳ್ತೀವಿ. ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ನ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದೊಂದು ಭಾಳ ಖುಷಿಯಾದ ವಿಷಯ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಇದೆ ಸಿನಿಮಾಗೆ. ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ ನೆನ್ನೆಗೆ ಆಪ್ರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ ಅವ್ರು ಯಾರು ನಮ್ಮ ಪಾಲಿಗೆ ದೇವರು ವೈದ್ಯ ನಾರಾಯಣ ಹರಿ ಅಂತಾರೆ. ನೋಡಿ ಹೆಂಗೆ ಕನೆಕ್ಷನ್ ಆಗುತ್ತೆ, ಹಿಂಗೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಅದರಿಂದ ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ನೀವು ಕನೆಕ್ಟ್. ಇಂಥ ಸಬ್ಜೆಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಥರದ ಸೊ ಅದು ರಮೇಶ್ ರೆಡ್ಡಿ ಅವರಿಗೆ ನಿಜವಾಗ್ ಥ್ಯಾಂಕ್ಸ್ ಹೇಳಿ. ನಾನು ಮೊದಲೇ ಹೇಳಿದೆ ಭಾಳ ಒಂದು ಅದ್ಭುತವಾಗಿ. ಅದಕ್ಕೆ ಅಪ್ಪಾಜಿ ನಿರ್ಮಾಪಕರನ್ನ ಅನ್ನದಾತರು, ನಿಜವಾದ ಅನ್ನದಾತರು. ಎಷ್ಟು ಜನ, ಎಷ್ಟು ಫ್ಯಾಮಿಲಿ ಧರ್ಮ ಕರ್ಮಗಳ ಮಧ್ಯೆ ಇರುವಂಥ ಬದುಕನ್ನ ತುಂಬ ಚೆನ್ನಾಗಿ ಬದುಕಿ ಅಂತಿರುವಂಥದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಸಿನಿಮಾ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲ ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬ ಹೇಳಿ ಮಾಡಿಸೋ ಸಿನಿಮಾ ಅನ್ಸುತ್ತೆ. ಈ ಧರ್ಮ ಕರ್ಮ ಬದುಕನ್ನು ತುಂಬ ಚೆನ್ನಾಗಿ ಸಿಂಪಲ್. ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದರೆ ಅವರೇ ಯಾರ ಮನೇನೂ ಹೊಡೆಯೋಕ್ಕೆ ಹೋಗ್ಬಾರ್ದು, ಯಾರ ಭಾವನೆ ಜೊತೆ ಆಟ ಆಡೋಕ್ಕೆ ಹೋಗ್ಬಾರ್ದು. ಅವ್ರು ಆಟ ಆಡಿದಾಗ ಸೀನ್ ಬರುತ್ತೆ ನೋಡಿ. ಯಾವುದೇ ಜಗಳ ನಡೀತಾ ಇರುತ್ತೆ, ಒಬ್ಬರು ವೀಡಿಯೋ ಮಾಡ್ತಾರೆ. ಯಾವುದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಶು ಟ್ರೈ ಟು ಸಾಲ್ವ್ ಮಾಡೋಕ್ಕಾಗದೆ ಭಾಳ ಕಷ್ಟ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ ಅದು ಭಾವನೆ ಇರುತ್ತೆ. ಯಾರೇ ಆಗಲಿ, ಮನುಷ್ಯ ನಾವು ಮನುಷ್ಯ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ, ದಟ್ಸ್ ಆಲ್. ಅಲ್ಲ ಮನುಷ್ಯ ಅರ್ಥ ಮಾಡ್ತಾರೆ. ಸೊ ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷ, ಎಷ್ಟು ದಿನ ಇರ್ತೀವಿ ನಾವು. ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ನೋನ್ಯವಾಗಿ ಇಟ್ಕೊಂಡು ಸಾಕು. ಏನಾದ್ರೂ ಈ ರೋಲ್ ನೋಡ್ಬಿಟ್ಟು ಕೊಟ್ರ ಯಾರಾದ್ರೂ ಒಂದು 5-6 ತಿಂಗಳಾಯ್ತು. ಇದ್ರ ಜೊತೆಗೆ ಚಿತ್ರದುರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಅದು ನನಗೂ ಬೆಳಗ್ಗೆ ಗೊತ್ತಾಯ್ತು. ನನಗೆ ಭಾಳ ನೋವಾಯಿತು. ಐ ಥಿಂಕ್ ಇಟ್ಸ್ ಏನು ಹೇಳೋಕ್ಕಾಗಲ್ಲ. ಇದೇನೆಂದರೆ ಯಾರು ತಪ್ಪು, ಆತನ ತಪ್ಪ ಇದನ್ನ ತಪ್ಪ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅವ್ರ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಯಾಕಂದರೆ ಅದು ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳೋದು ಈಸಿ. ಬಟ್ ದುಃಖ ಆದರೆ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಲಿ ಹೋಗುತ್ತೆ. ಖುಷಿ ಆಗುತ್ತೆ. ಒಂದು 2 ಸಿನಿಮಾ ಬಂದು ಗೆದ್ದಾಗ ಏನಾಗುತ್ತೆ ಅಂದರೆ ಒಂದು ಹೆಲ್ತಿ ಇದು ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು. ಐ ಥಿಂಕ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಟು ಎಲ್ಲರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.